ವೀಕ್ಷಕರೇ, ಫೈನಲಿ ನಮ್ಮೂರು ದೊನ್ನೆ ಬಿರಿಯಾನಿ ಹೋಟೆಲ್ ಒಳಗೆ ನಾನು ಊಟ ಮಾಡೋಕ್ಕೆ ಕೂತ್ಕೊಂಡೆ. ಸೊ ಭರ್ಜರಿಯಾಗಿ ನನಗಂತೂ ಎಲ್ಲ ವೆರೈಟೀಸು ಹಾಕಿ ಕೊಟ್ಟಿದ್ದಾರೆ. ಇಷ್ಟೊತ್ತು ಮಟನ್ ಹಾಗಿತ್ತು, ಬಿರಿಯಾನಿ ಹಾಗಿತ್ತು, ಎಲ್ಲ ರಿವ್ಯೂಸ್ ಕೇಳಿ ಕೇಳಿ ನನಗಂತೂ ಹೊಟ್ಟೆ ಹಸಿವು ಜಾಸ್ತಿ ಆಗಿಬಿಡ್ತು. ಸೊ ಹಾಗಾಗಿ ಫೈನಲಿ ಇವಾಗ ಕೂತ್ಕೊಂಡಿದ್ದೀನಿ ಊಟ ಮಾಡೋದಕ್ಕೆ. ಸೊ ಬನ್ನಿ ಒಂದೊಂದೇ ಟೇಸ್ಟ್ ಮಾಡ್ಕೊಂಡು ನಿಮ್ಗೆ ಹೇಳ್ತಾ ಹೋಗ್ತೀನಿ ಹೇಗಿದೆ ಅಂತ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಫಸ್ಟು ಮುದ್ದೆ ಕೂಡ ಇಟ್ಟಿದ್ದಾರೆ, ಕೈಮಾ ಸಾರು ಇಟ್ಟಿದ್ದಾರೆ, ನಾಟಿ ಕೋಳಿ ಸಾರು ಇಟ್ಟಿದ್ದಾರೆ, ಚಿಕನ್ ಚಿಲ್ಲಿ ಇಟ್ಟಿದ್ದಾರೆ, ದೊನ್ನೆ ಬಿರಿಯಾನಿ ಚಿಕನ್ದು, ಇದು ಮಟನ್ದು. ಸೊ ಫಸ್ಟು ಸ್ವಲ್ಪ ಮುದ್ದೆ ತಿಂದು ನಾನು ಟ್ರೈ ಮಾಡೇ ಬಿಡ್ತೀನಿ. ಆಹಾ, ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ, ಇದು ಮುದ್ದೆ ತಿನ್ನಲೇಬೇಕಪ್ಪ, ಮನೇಲಿ ಮಾಡೋ ರೀತಿ ಮುದ್ದೆ ತಿನ್ನಬೇಕು ಅಂತ ಆಸೆ ಪಡ್ತಾರಲ್ಲ ಅವರಿಗೋಸ್ಕರ ಇದು. ಇದ್ಯಾಕೋ ಮುದ್ದೆ ತಿಂತಿದ್ರೆ ಬಿರಿಯಾನಿ ತಿನ್ನೋದು ಬೇಡ ಅಂತ ಅನ್ನಿಸ್ಬಿಡುತ್ತೆ ಫಸ್ಟ್ ನಿಮಗೆ. ಯಾಕೆಂತಂದರೆ ಅಷ್ಟು ಸಖತ್ತಾಗಿದೆ ಮುದ್ದೆ. ನೋಡ್ತಾ ಇರ್ಬೋದು ನೀವು, ಇದು ಕೈಗೂ ಅಂಟ್ಕೊಳ್ಳಲ್ಲ, ನಾನ್ ಸ್ಟಿಕ್ಕಿ ಆಗಿದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕ್ಲೀನಾಗಿ ಅಂತಂದರೆ, ಹಾ ಇದೊಂದು ಟ್ರೈ ಮಾಡಿಬಿಡ್ತೀನಿ. ಇದು ನೋಡಿ, ಮಟನ್ ಕೈಮಾ ಉಂಡೆ ಅಂತಂದರೆ ಮನೇಲೇ ಯೂಶ್ವಲಿ ನಾವು ಮಾಡಿ ತಿನ್ನೋದು. ಬಟ್ ಇಲ್ಲಿ ಹೋಟೆಲ್ಸ್ಗಳಲ್ಲಿ ನಾವು ತಿನ್ನೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಹೆಂಗೆ ಮಾಡ್ತಾರೋ ಏನೋ ಅಂತ ಗೊತ್ತಿರಲ್ಲ. ಬಟ್ ಇಲ್ಲಿ ಫಸ್ಟ್ ಟೈಮ್ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿದ್ರಲ್ಲ, ಫೈನಲಿ ಇದನ್ನು ತಿನ್ಬಿಡ್ತೀನಿ. ಸಖತ್ತಾಗಿದೆ ಗುರು, ಇದು ಮಾತ್ರ ನೆಕ್ಸ್ಟ್ ಲೆವೆಲ್ಲು. ತಿಂತಾಯಿದ್ರೆ ಇದು ಅಂತ ತಿನ್ನಬೇಕು ಅನಿಸಿದೆ. ಈಗ ನಾನು ಬಂದಿರೋ ಉದ್ದೇಶನೇ ದೊನ್ನೆ ಬಿರಿಯಾನಿ, ಬನ್ನೂರು ಮಟನ್ ದೊನ್ನೆ ಬಿರಿಯಾನಿ ಅಂತ ಹೇಳಿದೆ. ಈಗ ಫೈನಲಿ ನಮ್ಮ ಮಟನ್ ಬಿರಿಯಾನಿ ಟೇಸ್ಟ್ ಮಾಡೇ ಬಿಡ್ತೀನಪ್ಪ. ಸೊ ವೀಕ್ಷಕರೇ, ಫೈನಲಿ ಬನ್ನೂರು ಮಟನ್ ಬಿರಿಯಾನಿ ನಾನು ಫೈನಲಿ ಹಾಕ್ಕೊಂಡಿದ್ದೀನಿ. ಬಂದಿದ್ದೆ ಇದೇ ರೀಸನ್ನು, ತಿನ್ನೇ ಬಿಡಬೇಕು ಅಂತ. ಫಸ್ಟು ರೈಸ್ ತಿನ್ಬಿಡ್ತೀನಿ ಹೇಗಿದೆ ಅಂತ. ಯಾವುದೋ ಮದುವೆಯಲ್ಲಿ ಮಟನ್ ಬಿರಿಯಾನಿ ತಿಂತೀವಲ್ಲ ಆ ಥರ ಫೀಲ್ ಬರ್ತಾ ಇದೆ. ಇಲ್ಲಿ ನೋಡಿ, ಫೇಮಸ್ ಮಟನ್. ಇಲ್ಲಿ ನೋಡಿ, ಇನ್ನು ನಾನಿನ್ನು ಪ್ರೆಷರು ಹಾಕಿಲ್ಲ, ಅಷ್ಟು ಕ್ಲೀನಾಗಿ ಬೆಂದಿದೆ ಅಂತಂದರೆ. ಯೂಶ್ವಲಿ ನಾರ್ಮಲ್ ಮಟನ್ ಈ ಥರ ಇರೋದಿಲ್ಲ. ಬಟ್ ಇದು ನೋಡಿ ಹೇಗಿದೆ ಅಂತ ಟೇಸ್ಟ್ ಮಾಡೇ ಬಿಡ್ತೀನಿ ಇದು ಕೂಡ. ಸೀರಿಯಸ್ಲಿ ಗುರು, ಏನಾದರೂ ಬನ್ನೂರು ಮಟನ್ ಬಿರಿಯಾನಿ ತಿನ್ಬೇಕಾದ್ರೆ ಇಲ್ಲೇ ಬರಬೇಕು, ಇನ್ನು ಬೇರೆ ಕಡೆ ಎಲ್ಲೂ ಹೋಗ್ಬಾರ್ದು ಅನ್ನಿಸ್ತಿದೆ. ಇಲ್ಲಿ ನೋಡಿ ಹಿಂಗೆ ಬೆಂದಿದೆ ಅಂತ. ಇನ್ನು ನಾನು ಪ್ರೆಷರ್ ಆಗಲ್ಲ, ಆಗಲೇ ಬಂದುಬಿಡ್ತಾ ಇದೆ ಅದು ನೋಡಿ. ಇದ್ರ ಜೊತೆ ಸ್ವಲ್ಪ ರೈಸ್ ಮಿಕ್ಸ್ ಮಾಡೇ ತಿಂದ್ಬಿಡ್ತೀನಿ. ಫೈನಲಿ ಇವತ್ತು ಬಂತು. ತುಂಬ ಸಾಫ್ಟಾಗಿದೆ ಮಟನು ಅಂತಂದರೆ, ತುಂಬ ಪ್ರೆಷರ್ ಹಾಕೋ ಅವಶ್ಯಕತೆ ಅಂದರೆ ಎಷ್ಟು ಕ್ಲೀನಾಗಿ ಬೆಂದಿದೆ ಅಂತಂದರೆ ಆಟೋಮೆಟಿಕ್ ಬಾಯಲ್ಲಿ ಕರ್ಗೋಗ್ಬಿಡ್ತಾ ಇದೆ. ಆಹಾ, ನೋಡಿ ಹೇಗಿದೆ ಅಂತ. ಲೈಟಾಗಿ ಚರ್ಬಿ ಅಂತಾರಲ್ಲ ಆ ಥರ ಚರ್ಬಿ ಥರ ಇದೆ. ನಿಮಗೂ ಮಟನ್ ಬಿರಿಯಾನಿ, ಅದು ಬನ್ನೂರು ಮಟನ್ ತಿನ್ನಬೇಕು ಅಂತಂದರೆ ಇದೇ ಜಾಗ ನಾನು ನಿಮಗೆ ಸಜೆಸ್ಟ್ ಮಾಡೋವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.